ನಾ ಇದ್ರೆ ಏನಂತ ಗೊತ್ತಾಗುತ್ತೆ ನಿಮ್ಗೆ ಲೈಫ್ದಾಗ ಏನೇನೈತಂತ. ಒಂದು ಝೀಲ್ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ನಮಗೂ ಒಂದು ಮೋಟಿವೇಶನ್ ಅನ್ನೋದು ಇರುತ್ತೆ. ಇಲ್ಲದೆ ಹೋದ್ರೆ ಉಚ್ಕುದ್ರೆ ಹೋದಂಗೆ ಎಲ್ಲ ಜೀವನ ಹಂಗಾಗ್ಬಾರ್ದಲ್ಲ, ದಿಕ್ಕು ದಿಸೆ ಇಲ್ಲದೆ ಇರೋಂಥ ಭಾಳ ಆಗ್ಬಾರ್ದಲ್ಲ. ಅದಕ್ಕೆ ಯು ಸಜೆಸ್ಟ್ ಮದುವೆ ಮಾಡ್ಕೋಬೇಕು. ಎಸ್, ಖಂಡಿತವಾಗಿ. ಆಮೇಲೆ ಮದುವೆ ಫೇಲ್ ಆದರೆ ಎರಡನೇ ಮದುವೆನೂ ಮಾಡ್ಕೋಬೇಕು. ಆಬ್ವಿಯಸ್ಲಿ ಅದು ಫೇಲ್ ಮಾಡ್ಕೊಂಡಿರೋರಂಗೆ ಕರೆಕ್ಟ್ ಯಾ ಇವನ್ ಆಫ್ಟರ್ ಲಾಟ್ ಆಫ್ ಎಫರ್ಟ್ಸ್ ಆಯ್ತಪ್ಪ ಫೇಲ್, ಅವಾಗ ಏನು ಮಾಡೋಕ್ಕಾಗಲ್ಲ. ಇನ್ನೊಂದೇನು, ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗೋದಿಲ್ಲ, ಎರಡೂ ಕೈ ಸೇರಿದ್ರೇ ಚಪ್ಪಾಳೆ ಆಗೋಕ್ಕಾಗೋದು. ಅರ್ಥ ಆಯ್ತಾ? ಒಬ್ರು ತಪ್ಪು ಮಾಡಿದ್ರು ಅಂದ್ರೆ ಇನ್ನೊಬ್ರು ಅದನ್ನು ತಪ್ಪು ಮಾಡಿರ್ಬೇಕು, ಆಗ್ಲೇನೆ ಹಿಂಗಂದ್ರೆ ಸೊ ಓಕೆ ಅದೇನೇನೋ ಆಯ್ತು, ಹಂಗಾರೆ ಎರಡನೇ ಟೈಮು ಮಾಡ್ಕೋಬೇಕು. ಮಾಡ್ಕೊಂಡು ಮೊದ್ಲು ಮಾಡಿದ ತಪ್ಪುಗಳನ್ನ ನೆನಪು ಮಾಡ್ಕೊಂಡು ಅವನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಸಾಗ್ಬೇಕು. ಮತ್ತೆ ಆಗ್ಲೂ ಅದೇ ನಾ ಇದ್ರೆ ಏನಂತ ಗೊತ್ತಾಗುತ್ತೆ ನಿಮ್ಗೆ ಲೈಫ್ದಾಗ ಏನೇನೈತಂತ. ಒಂದು ಝೀಲ್ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ನಮಗೂ ಒಂದು ಮೋಟಿವೇಶನ್ ಅನ್ನೋದು ಇರುತ್ತೆ. ಇಲ್ಲದೆ ಹೋದ್ರೆ ಉಚ್ಕುದ್ರೆ ಹೋದಂಗೆ ಎಲ್ಲ ಜೀವನ ಹಂಗಾಗ್ಬಾರ್ದಲ್ಲ, ದಿಕ್ಕು ದಿಸೆ ಇಲ್ಲದೆ ಇರೋಂಥ ಭಾಳ ಆಗ್ಬಾರ್ದಲ್ಲ. ಅದಕ್ಕೆ ಯು ಸಜೆಸ್ಟ್ ಮದುವೆ ಮಾಡ್ಕೋಬೇಕು. ಎಸ್, ಖಂಡಿತವಾಗಿ. ಆಮೇಲೆ ಮದುವೆ ಫೇಲ್ ಆದರೆ ಎರಡನೇ ಮದುವೆನೂ ಮಾಡ್ಕೋಬೇಕು. ಆಬ್ವಿಯಸ್ಲಿ ಅದು ಫೇಲ್ ಮಾಡ್ಕೊಂಡಿರೋರಂಗೆ ಕರೆಕ್ಟ್ ಯಾ ಇವನ್ ಆಫ್ಟರ್ ಲಾಟ್ ಆಫ್ ಎಫರ್ಟ್ಸ್ ಆಯ್ತಪ್ಪ ಫೇಲ್, ಅವಾಗ ಏನು ಮಾಡೋಕ್ಕಾಗಲ್ಲ. ಇನ್ನೊಂದೇನು, ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗೋದಿಲ್ಲ, ಎರಡೂ ಕೈ ಸೇರಿದ್ರೇ ಚಪ್ಪಾಳೆ ಆಗೋಕ್ಕಾಗೋದು. ಅರ್ಥ ಆಯ್ತಾ? ಒಬ್ರು ತಪ್ಪು ಮಾಡಿದ್ರು ಅಂದ್ರೆ ಇನ್ನೊಬ್ರು ಅದನ್ನು ತಪ್ಪು ಮಾಡಿರ್ಬೇಕು, ಆಗ್ಲೇನೆ ಹಿಂಗಂದ್ರೆ ಸೊ ಓಕೆ ಅದೇನೇನೋ ಆಯ್ತು, ಹಂಗಾರೆ ಎರಡನೇ ಟೈಮು ಮಾಡ್ಕೋಬೇಕು. ಎಸ್, ಮಾಡ್ಕೊಂಡು ಮೊದ್ಲು ಮಾಡಿದ ತಪ್ಪುಗಳನ್ನ ನೆನಪು ಮಾಡ್ಕೊಂಡು ಅವನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಸಾಗಬೇಕು.